ಇನ್ನು ಭಾರತದ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಇಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಬೆಂಗಳೂರು ಕಡಪ ವಿಜಯವಾಡ ಎಕ್ಸ್‌ಪ್ರೆಸ್ ನಿರ್ಮಾಣದಲ್ಲಿ 2 ಗಿನ್ನಿಸ್ ವಿಶ್ವ ದಾಖಲೆಗಳು ನಿರ್ಮಾಣವಾಗಿವೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಮೆಸರ್ಸ್ ರಾಜಪಥ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಜಂಟಿಯಾಗಿ ಈ ಅಸಾಧ್ಯ ಸಾಧನೆಯನ್ನ ಸಾಧ್ಯವಾಗಿಸಿದೆ. ವೇಗದ ನಿರ್ಮಾಣ ಕೇವಲ 24 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸಿದ ತಂಡವು 28.95 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಪೂರ್ಣಗೊಳಿಸುವ ಮೂಲಕ ಮೊದಲ ದಾಖಲೆಯನ್ನ ಬರೆದಿದೆ. ಬರೋಬ್ಬರಿ 10,675 ಮೆಟ್ರಿಕ್ ಟನ್ ಕಾಂಕ್ರೀಟ್ ಮಿಶ್ರಣವನ್ನ ಬಳಸುವ ಮೂಲಕ 2ನೇ ವಿಶ್ವ ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕ್ರಾಂತಿಗೆ ಇದೊಂದು ಸಾಕ್ಷಿ ಎಂದು ಬಣ್ಣಿಸಿದ್ದಾರೆ. ಸತ್ಯಸಾಯಿ ಜಿಲ್ಲೆಯ ಬನವೋಲ್ ಭಾಗದಲ್ಲಿ ನಡೆದ ಈ ಸಾಧನೆಯ ಬೆನ್ನಲ್ಲೇ ಜನವರಿ 11ರ ವೇಳೆಗೆ ಕಡಪ ಜಿಲ್ಲೆಯ ಪ್ಯಾಕೇಜ್ 2 ಮತ್ತು 3ರಲ್ಲಿ ಇನ್ನೂ 2 ಹೊಸ ವಿಶ್ವ ದಾಖಲೆಗಳನ್ನು ಮಾಡಲು ಸಿದ್ಧತೆಯನ್ನ ನಡೆಸುತ್ತಿರುವುದಾಗಿ ಕೂಡ ತಿಳಿಸಿದ್ದಾರೆ. ಭಾರತದ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಇಂದು ಹೊಸ ಇತಿಹಾಸ ಸೃಷ್ಟಿಯಾಗಿರುವಂತದ್ದು ಈ ಮುಖಾಂತರ. ಬೆಂಗಳೂರು ಕಡಪ ವಿಜಯವಾಡ ಎಕ್ಸ್‌ಪ್ರೆಸ್ ನಿರ್ಮಾಣದಲ್ಲಿ 2 ಗಿನ್ನಿಸ್ ವಿಶ್ವ ದಾಖಲೆಗಳನ್ನ ಇಂದು ಬರೆಯಲಾಗಿದೆ. 24 ಗಂಟೆಗಳಲ್ಲಿ 28.95 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿರುವಂತದ್ದು. 10,675 ಮೆಟ್ರಿಕ್ ಟನ್ ಕಾಂಕ್ರೀಟ್ ಮಿಶ್ರಿತ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಮುಖಾಂತರ ವಿಶ್ವ ದಾಖಲೆಯನ್ನ ಬರೆದಿದೆ. ಆ ಒಂದು ಗರಿಯನ್ನ ಇದೀಗ ತನ್ನ ಮುಡಿಗೆ ಏರಿಸಿಕೊಂಡಿರುವಂತದ್ದು. ಭಾರತದ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಇದು ಹೊಸ ಇತಿಹಾಸ ಸೃಷ್ಟಿಯಾಗಿರುವಂತದ್ದು. ಇಂದು ಬೆಂಗಳೂರು ವಿಜಯವಾಡ ಹೆದ್ದಾರಿಗೆ ಗಿನ್ನಿಸ್ ವಿಶ್ವ ದಾಖಲೆಯ ಗರಿ ಸಿಕ್ಕಿದೆ. ಇದೀಗ 24 ಗಂಟೆಗಳಲ್ಲಿ 28.95 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಕಾಂಕ್ರೀಟ್ ಮಿಶ್ರಣವನ್ನ ಬಳಕೆ ಮಾಡಿ ಇದೀಗ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಗಿನ್ನಿಸ್ ವಿಶ್ವ ದಾಖಲೆಯ ಗರಿಯನ್ನ ಇದೀಗ ಮುಡಿಗೇರಿಸಿಕೊಂಡಿದೆ. 10,675 ಮೆಟ್ರಿಕ್ ಟನ್ ಕಾಂಕ್ರೀಟ್ ಮಿಶ್ರಿತ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಮುಖಾಂತರ ಬೆಂಗಳೂರು ವಿಜಯವಾಡ ಹೆದ್ದಾರಿಗೆ ಗಿನ್ನಿಸ್ ವಿಶ್ವ ದಾಖಲೆ ಗರಿ ಸಿಕ್ಕಿರುವಂತದ್ದು.